ಕೆಲವು ಕಥೆಗಳು ಪುಸ್ತಕಗಳಲ್ಲಿ ಬರೆಯಲ್ಪಡುವುದಿಲ್ಲ. ಅವು ಪ್ರಕೃತಿಯ ಶಾಂತ ಸಮರ್ಪಣೆಯಲ್ಲಿ ಹುಟ್ಟುತ್ತವೆ. ತಾಳ್ಮೆಯಿಂದ, ನೂಲು ನೂಲಾಗಿ, ಮೌನದಲ್ಲಿ ಕಾಲವನ್ನು ಮೀರಿ ನೇಯಲಾಗುತ್ತವೆ. ಕಾರಿಗರರ ಕೈಗಳಲ್ಲಿ ಪರಂಪರೆ ತನ್ನ ರೂಪ ಪಡೆಯಲು ಪ್ರಾರಂಭಿಸುತ್ತದೆ. ಪ್ರತಿ ನೂಲು ತಲೆಮಾರುಗಳ ಪಯಣವನ್ನು ಹೊತ್ತಿದೆ. ಪ್ರತಿ ವಿವರ ಹೇಳಲು ಕಾಯುತ್ತಿರುವ ಒಂದು ಕಥೆಯನ್ನು ಒಳಗೊಂಡಿದೆ. ಸಹನೆಯಿಂದ, ಸಮರ್ಪಣೆಯಿಂದ ಕೈಗಾರಿಕೆ ನಮ್ಮ ಗುರುತಾಗಿ ರೂಪುಗೊಳ್ಳುತ್ತದೆ. ಮೈಸೂರಿನಲ್ಲಿ ರೇಷ್ಮೆ ಕೇವಲ ಒಂದು ಬಟ್ಟೆಯಾಗಿರಲಿಲ್ಲ. ಅದು ಹೆಮ್ಮೆ, ಅದು ರಾಜಮರ್ಯಾದೆ, ಅದು ನಮ್ಮ ಅಸ್ತಿತ್ವ, ಅದು ಪರಂಪರೆಯ ಸಂಕೇತ. ಉದ್ದೇಶದಿಂದ, ಆತ್ಮದಿಂದ, ಕೈಗಳಿಂದ ಸೃಷ್ಟಿಸಲ್ಪಟ್ಟದ್ದು. ಕಾಲ ಮುಂದುವರಿದರೂ ನಿಜವಾದ ಪರಂಪರೆ ಎಂದಿಗೂ ಮಾಯವಾಗುವುದಿಲ್ಲ. ಅದು ಕಾಯುತ್ತದೆ, ಪ್ರತಿ ವಿವರದಲ್ಲೂ ಸಂರಕ್ಷಿತವಾಗಿ, ತನ್ನ ಕ್ಷಣಕ್ಕಾಗಿ ಮತ್ತೆ ಉದಯಿಸಲು. ಮೈಸೂರು ಗ್ರ್ಯಾಂಡಿಯರ್, ಅಲ್ಲಿ ಪರಂಪರೆ ಸದಾಕಾಲ ಜೀವಂತವಾಗಿದೆ. ಅಲ್ಲಿ ಪರಂಪರೆ ಶಾಶ್ವತವಾಗುತ್ತದೆ.